ಅಮೆರಿಕಕ್ಕೆ ಬೆದರಿಕೆ ಹಾಕ್ತವ್ರನ್ನ ಬಿಡಲ್ಲ. ಇರಾನ್ ವಿರುದ್ಧ ಮತ್ತೆ ಕೆಂಡಕಾರಿರೋದು ಡೊನಾಲ್ಡ್ ಟ್ರಂಪ್. ಇಲ್ಲಿ ಇರಾನ್ನಿಂದ ಪರಮಾಣು ಬಾಂಬ್ ತಯಾರಿಕೆಗೆ ಯತ್ನ ನಡೀತಾ ಇದೆ. ಡೇಂಜರಸ್ ಮಿಸೈಲ್ಗಳನ್ನು ಉತ್ಪಾದನೆ ಮಾಡ್ತಾ ಇದ್ರು. ಇರಾನ್ ಪರಮಾಣು ಅಣ್ವಸ್ತ್ರವನ್ನು ಹೊಂದುವುದಕ್ಕೆ ನಾವು ಬಿಡಲ್ಲ ಅಂತ ಒಂದು ಕಡೆ ಇಸ್ರೇಲು ಹೇಳುತ್ತೆ, ಒಂದು ಕಡೆ ಅಮೆರಿಕವೂ ಹೇಳುತ್ತೆ. ಇರಾನ್ ಮಾಡಿರ್ತಕ್ಕಂಥ ತಪ್ಪಿಗೆ ತಕ್ಕ ಶಿಕ್ಷೆ ನಾವು ಕೊಟ್ಟಿದ್ದೇವೆ, B2 ಬಾಂಬರ್ ಮೂಲಕ ದಾಳಿ ಮಾಡಿಬಿಟ್ಟಿದ್ದೇವೆ ಅಂತೇಳಿ ಟ್ರಂಪ್ ಮಾತಾಡ್ತಿರೋದು. B2 ಬಾಂಬರ್ ಕಥೆಯನ್ನು 2025 ಜೂನ್ನಲ್ಲಿಯೇ ಟ್ರಂಪ್ ಮಾತಾಡಿ ಆಗಿದೆ. ಬಂಕರ್ ಬಸ್ಟರ್ ಸಿಡಿಸಿ ಆಗಿದೆ. ಸ್ಟೆಲ್ತ್ ಅವುಗಳನ್ನು ಯೂಸ್ ಮಾಡಿಕೊಂಡು ಹೊಡೆದು ಆಗಿದೆ. ನಟಾಂಜ್ ಹಾಳು ಮಾಡಿಬಿಟ್ಟೆ, ಫೋರ್ಡೋ ಹಾಳು ಮಾಡಿಬಿಟ್ಟೆ, ಇಸ್ಫಹಾನ್ ಹಾಳು ಮಾಡಿಬಿಟ್ಟೆ, ಅಲ್ಲೆಲ್ಲ ಅಣುಬಾಂಬಿತ್ತು, ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ನೀನು ಅವತ್ತು ಎಲ್ಲ ಮುಗಿಸಿದ್ದೇ ನಿಜ ಆದರೆ ಇವತ್ತು ಮತ್ತೆ ಯಾಕಪ್ಪ ದಾಳಿ ಮಾಡ್ತಾ ಇದೆಯಾ ಅಂದರೆ ಖಚಿತತೆ ಇಲ್ಲ. ನಾನು ಏನು ಮಾಡಿದ್ದೀನಿ ಇರಾನ್ನಲ್ಲಿ ಎನ್ನುವ ಬಗ್ಗೆ ಇರಾಕ್ ಥರನೇ. ಇರಾಕ್ನಲ್ಲಿ ಸಮೂಹ ವಿಧ್ವಂಸಕ, ಸಮೂಹ ನಾಶಕ, ಶಸ್ತ್ರಾಸ್ತ್ರಗಳ ಸಂಗ್ರಹ ಇದೆ. ಏನಾಗ್ಬಿಡುತ್ತೆ ನಿಮಗೆ, ಒಬ್ಬನಿಗೆ ಯಾರಿಗೂ ಹೊಡಿಬೇಕು ಅಂದಾಗ ಜನನ ಕನ್ವಿನ್ಸ್ ಮಾಡಬೇಕಲ್ಲ ನೀವು. ಜನನ ಕನ್ವಿನ್ಸ್ ಮಾಡಬೇಕು ನೀವು. ಒಬ್ಬನಿಗೆ ಹೊಡಿಬೇಕು ಅಂದಾಗ ಏನು ಹೇಳಬೇಕು ಅವನಿಗೆ? ಪರ್ಸ್ ಕದ್ದುಬಿಟ್ಟಿದ್ದಾನೆ, ಚಿನ್ನ ಚೈನ್ ಕದ್ದುಬಿಟ್ಟ ಇವನು, ತೆಂಗಿನಕಾಯಿ ಕದ್ದುಬಿಟ್ಟ ಇವನು, ಹಸು ಕದ್ದುಬಿಟ್ಟ, ಏನೋ ಒಂದು ಹೇಳಬೇಕಲ್ಲ ನೀವು. ಹೇಳಿದಾಗ ಇಟ್ ಈಸ್ ಈಸಿ ಟು ಕನ್ವಿನ್ಸ್ ದ ಪೀಪಲ್ ಆರ್ ಅ ಮಾಬ್. ಒಂದು ಗುಂಪನ್ನು ಕನ್ವಿನ್ಸ್ ಮಾಡೋಕ್ಕೆ ಈಸಿ. ಒಂದೇಟ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಹಾಕರೋ ಅವನಿಗೆ ಏನು ಕಳ್ಳರು ಹಾವಳಿ ಆಗಿಬಿಟ್ಟಿದೆ ಶುರು ಮಾಡ್ತಾರಲ್ಲ ಜನ, ಆ ಥರ ಕಥೆನ ಇದು. ಇದೇ ಇರಾಕ್ನಲ್ಲಿ ಏನೂ ಸಿಕ್ಕಲಿಲ್ಲ. ಇರಾನ್ನಲ್ಲಿ ಅಣುಬಾಂಬ್ ತಯಾರು ಮಾಡಿದ್ದಾರಾ, ಮಾಡಿಲ್ವಾ? ನೋಬಡಿ ನೋಸ್. ಮಾಡಿದರೆ ಪ್ರಯೋಗ ಮಾಡದೆ ಬಿಡ್ತಿದ್ರ ಅವರು, ಅದು ಗೊತ್ತಿಲ್ಲ. ಯುರೇನಿಯಂ ಒಂದು ಅಣುಬಾಂಬ್ ತಯಾರು ಮಾಡುವಷ್ಟರ ಕ್ಷಮತೆ ಅದು ಎನ್ರಿಚ್ ಆಗಿದೆಯಾ ಅಲ್ಲಿವರೆಗೂ? ಅದರ ಗುಣಮಟ್ಟ ಅಷ್ಟು ಉತ್ಕೃಷ್ಟಕ್ಕೆ ಆ ದರ್ಜೆಗೆ ಇರಿಸಲಾಗಿದೆಯಾ ಗೊತ್ತಿಲ್ಲ. ನಿಜವಾಗ್ಲೂ ಇಂಥ ಜಾಗದಲ್ಲೇ ಇದೆ, ಅಲ್ಲಿ ಹೊಡೆದಿದ್ದೀವಿ, ಆ ಕ್ಲಾರಿಟಿ ಇದೆಯಾ ಗೊತ್ತಿಲ್ಲ. ಆ ಅಣುಬಾಂಬ್ ನಾಶವಾಗಿದ್ದರೆ ಯುರೇನಿಯಂ ಎಫೆಕ್ಟ್ ನಿಮ್ಗೆ ಆಚೆ ಕಾಣಿಸ್ಬಿಡುತ್ತೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅವರೆಲ್ಲ ಬರ್ತಾರಲ್ಲ, ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಅದರ ಎಫೆಕ್ಟ್ಗಳು ಗೊತ್ತಾಗ್ಬಿಡುತ್ತೆ. ಅದು ಆಚೆ ಬಂದರೆ ಸಾಕು ಯುರೇನಿಯಂ ನಿಮಗೆ, ಅದರ ಪರಿಣಾಮಗಳು ವಾತಾವರಣದಲ್ಲಿ ಕಾಣಸಿಗುತ್ತವೆ. ಅದೆಲ್ಲೂ ಆಗಿಲ್ಲ. ಆಗದೇ ಇದ್ದ ಮೇಲೆ B2 ಬಾಂಬರ್ ಹಾಕಿದ್ದೀನಿ, ನಾನು ಬೆಟ್ಟ ಹೊಡೆದಾಕ್ಬಿಟ್ಟಿದ್ದೀನಿ, ಪರ್ವತ ಸಿಡಿಸ್ಬಿಟ್ಟೆ ನಾನು ಅಂದರೆ ಪರ್ವತದ ಆಳದ ಎಷ್ಟು ಜಾಗದಲ್ಲಿ ಅದಿದೆ ಗೊತ್ತಿಲ್ಲ. ಆಫ್ಟರ್ ಆಲ್ 450 ಕಿಲೋಗ್ರಾಮ್ಸ್ ಅದು, ಅಥವಾ 500 ಕಿಲೋಸ್ ಅಂತಲೇ ಇಟ್ಕೊಳ್ಳಿ. ಐದು ಮೂಟೆ ಅನ್ಕೊಂಬಿಟ್ರಪ್ಪ ನೀವು. ಬೇರೆ ಬೇರೆ ವಿಧಾನ ಇದೆ ಸಂಸ್ಕರಿಸ್ಕೊಂಡು ಅದನ್ನು ಕವರ್ ಮಾಡ್ಕೊಂಡು ಹೋಗಲಿಕ್ಕೆ, ಅದು ಬೇರೆ ವಿಚಾರ. ದಾಳಿ ಮಾಡಿದ್ದೇವೆ ಅಂತ ಇದೆ ಇವರೇ ಹೇಳೋದು. ತಿರುಗಿ ಭಯಾನೂ ವ್ಯಕ್ತಪಡಿಸಿದ್ರೆ ಕ್ಲಾರಿಟಿ ಇಲ್ವಾ ಅಂತ ಪ್ರಶ್ನೆ ಇಲ್ಲಿ ಬರ್ತಾ ಇದೆ.